Hello, good morning everyone. ನಾನು ಈ ಎಣ್ಣೆ Take care. ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ಮೆಂತ್ಯ ಮುದ್ದೆ. ನಂದು 30 ಥರದ್ದು ಐಟಮ್ಸ್ಗಳನ್ನ ಹಾಕ್ಬಿಟ್ಟು ಮಾಡ್ಕೊಂಡಿದ್ನಲ್ಲ, ಆ ಪೌಡರ್ ಖಾಲಿಯಾಗಿ ಈಗ ಮತ್ತೆ ಮೆಂತ್ಯ ಮುದ್ದೆಯನ್ನು ಮಾಡಿಸ್ಕೊಂಡಿದ್ದೀನಿ. ಇದನ್ನು ತಿಂದ್ಬಿಟ್ಟು ನಾನು ಮಾರ್ನಿಂಗ್ ವಾಕ್ಗೆ ಅಂತ ಬಂದೆ. ಸೊ ಅವಾಗ ನಮ್ಮ ಮನೆ ಸುತ್ತ ಇರುವಂತಹ ಬ್ಯೂಟಿಫುಲ್ ವ್ಯೂ ಹೀಗಿದೆ. ಆಗ ತಾನೇ ನಿದ್ದೆಯಿಂದ ಎದ್ದಂಥ ಸೂರ್ಯನ ನೋಡಿ ತುಂಬಾ ಖುಷಿಯಾಯಿತು. ಹಾಗೆಯೇ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬ ಎಲ್ಲರಿಗೂ ಅತಿ ಹೆಚ್ಚು ಸುಖವನ್ನು, ಸಿಹಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಾಕಿಗೆ ಯಾರು ಬಂದಿಲ್ಲ ಅಂದರೂ ಇವನಂತೂ ನನ್ನ ಕಂಪ್ನಿಗೆ ಬಂದೇ ಬರ್ತಾನೆ. ಸ್ಕೂಬಿ ಜಸ್ಟ್ ಕರೆದೆ ಅಷ್ಟೇ, ನೋಡು ಅಂತ ಸಾಕು. ನಾನು 8 ಮಂತಲ್ಲಿ ಇರೋದ್ರಿಂದ ಸಾಧ್ಯವಾದಷ್ಟು ನಾರ್ಮಲ್ ಡೆಲಿವರಿಗೆ ಏನು ಹೆಲ್ಪ್ ಆಗುತ್ತೋ ಅದನ್ನೆಲ್ಲ ಟ್ರೈ ಮಾಡ್ತಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು. ಐ ವಿಶ್ ನನಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಆಸೆ ಇದೆ. ಹಾಗಾಗಿ ಪಪ್ಪಾಯ ಮತ್ತು ಬಟರ್ ಫ್ರೂಟ್ನ ತಿಂತಾಯಿದ್ದೀನಿ. ಪಪ್ಪಾಯನ ಎವ್ರಿ ಡೇ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಕಾರ್ನ ಮುಂದೆನೇ ನಿಲ್ಲಿಸಿದ್ರಿಂದ ಕಾರ್ನ ತೆಗೆದು ಸೈಡ್ಗೆ ಹಾಕೋ ತನಕ ಅಮ್ಮನಿಗೆ ರಂಗೋಲಿ ಬಿಡಿಸೋದಕ್ಕಾಗಿರಲಿಲ್ಲ. ಅದಾದಮೇಲೆ ತಮ್ಮ ಎದ್ದು ಕಾರ್ನ ತೆಗೆದು ಸೈಡ್ಗೆ ಹಾಕಿದ್ಮೇಲೆ ರಂಗೋಲಿನ ಬಿಡಿಸ್ತಾ ಇದ್ದಾರೆ. ಇಷ್ಟು ಬೆಳಕಾದ್ಮೇಲೆ ಇದೆ ಫಸ್ಟ್ ನಾನು ಹಿಂಗೆ ರಂಗೋಲಿ ಬಿಡಿಸ್ತಾ ಇರೋದು ಅಂತ ಅಂದ್ಕೊಂಡು. ರಂಗೋಲಿನೇ ಇದಕ್ಕಿಂತನೂ ಚೆನ್ನಾಗಿ ಬಿಡ್ಬೇಕಾ? ನನ್ನ ಕೈಲಿ ಕೊಟ್ಟಿದ್ರೆ ನೀನು ಈ ರಂಗೋಲೆ ಬಿಡೋಕ್ಕೆ ನಾನು 2-3 ಅವರ್ ತಗೊಳ್ಳಿಲ್ಲ ಅಂದರೆ ಕೇಳು. ಹಬ್ಬ ಅಂದ್ರೇ ಹೀಗೆ ಎಲ್ಲರಿಗೂ ಒಂದೊಂದು ಕೆಲಸ ಅಂತ ಡಿವೈಡ್ ಆಗುತ್ತೆ. ತಮ್ಮ ಎದ್ಬಿಟ್ಟು ತೋರಣನೆಲ್ಲ ಕಟ್ಟುತ್ತಾ ಇದ್ದ, ಡ್ಯಾಡಿ ಸಗಣಿನೆಲ್ಲ ತೆಗೆದು ಹಾಕ್ತಾಯಿದ್ರು ತಿಪ್ಪೆಗೆ. ಹಬ್ಬ ಅಂತ ಹೇಳುವಾಗ ನಾವು ಯಾವಾಗಲೂ ಮನೆಯನ್ನೆಲ್ಲ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊತೀವಿ, ಇಲ್ಲಾಂದ್ರೆ ಮಲಗೋ ಟೈಮಲ್ಲಿ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀವಿ. ಹಾಗೆ ಮಾಡ್ಕೊಂಡಿದ್ವಿ. ನಾನು ಕಸ ಗುಡಿಸ್ಕೊಂಡು ಹೋಗಿದ್ದೆ, ಅಮ್ಮ ಎಲ್ಲ ಮಾಪ್ ಮಾಡ್ಕೊಂಡು ಬಂದಿದ್ದರು. ಅವ್ರ ಮನೆಯನ್ನೆಲ್ಲ ಅಮ್ಮನೇ ಕ್ಲೀನ್ ಮಾಡಿ ರೆಡಿ ಮಾಡಿದರು. ಅಂದರೆ ಹೋಗ್ಬಿಟ್ಟು ನಾನು ಹೂನೆಲ್ಲ ಮುಡಿಸ್ಕೊಂಡು ಪೂಜೆನ ಮಾಡೋದಕ್ಕೆ ಅಂದ್ಬಿಟ್ಟು ಕೂತ್ಕೊಂಡೆ. ಈ ವರ್ಷದ ಯುಗಾದಿ ತುಂಬಾ ಸಿಂಪಲ್ ಆಗಿತ್ತು. ಅಂದರೆ ತುಂಬಾ ಹಬ್ಬದ ಅಡುಗೆ ಅಂತ ಏನೋ ಮಾಡೋದಕ್ಕೆ ಹೋಗಲಿಲ್ಲ. ನನಗೆ ಹಬ್ಬ ಅಂದ್ರೇ ಹಬ್ಬದ ಅಡುಗೆ ಮಾಡಿದ್ರೇ ಖುಷಿಯಾಗೋದು. ಅಮ್ಮಂಗೂ ಕೂಡ ತಲೆನೋವು ಪ್ರಾಬ್ಲಮ್ಮು, ಹಾಗೆ ನನಗೂ ಕೂಡ ತುಂಬ ಸುಸ್ತು. ಈ ಒಂದು ಬಿಸಿಲಿಗೆ ಯುಗಾದಿ ಹಬ್ಬದ ಪೂಜೆಯನ್ನು ಬೇವು ಬೆಲ್ಲ ತಿನ್ನೋದ್ರ ಮೂಲಕ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಮಕ್ಳುಗಳಿಗೆ ಹಾಗೆಯೇ ಮಂಜು, ನನ್ನ ತಮ್ಮ ಎಲ್ಲ ಇದ್ರಲ್ಲ, ಎಲ್ಲರಿಗೂ ಕೂಡ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೊರಟೆ. ನಾನು ಈ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ಸಕ್ಕೆ ಕಳ್ಸೋಕ್ಕೆ ಅಂತ ಅಂದರೆ ಏನು ಮಾಡ್ತಾಯಿದ್ದೀರಾ ನೀವು? ಏನು ತಿಂತಾಯಿದ್ಯಾ ಅಕ್ಷು? ಏನೋ ತಿಂತಾಯಿದ್ಯಾ ನೀ? ನನಗೆ ಅಕ್ಕ ಕೊಟ್ಲಾ? ಅಕ್ಕ 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 ಕಳ್ಳಿ, ನೀನು ಸ್ನಾನ ಮಾಡೋಕ್ಕಿಂತ ಮುಂಚೆ ಎಂತ ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ಯಾ? ಅಯ್ಯೋ ಮಗಳು ತಿನ್ನೆ. ಹಂಗೆ ಕಚ್ಚು, ಅಲ್ಲಿ ಕ್ರೀಮ್ ತಿನ್ನೋ. ಅಮ್ಮ ಯಾಕಮ್ಮ ತಗೊಂಡು ತಿನ್ನಕ್ಕೆ ಹೇಳ್ದೆ? ನೋ 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 ನೋ, ನೀವು ಕೈ ಹಾಕಂಗಿಲ್ಲ, ನಾನು ಮಾತ್ರ ಹಾಕ್ಕೊಡೋದು. ಅಕ್ಕ ಮೊಸ ಜಕ್ಕ. ಏನು ಹಾಕೋತಾ ಇದೀಯಾ? ಎಣ್ಣೆ ಮಸಾಜ್. ಎಣ್ಣೆ ಮಸಾಜು. ಮಂಜು ಅದೊಂಚೂರು ಆಫ್ ಮಾಡಿ. ಯಾರ ನೀನು? ಅಕ್ಷ ಹೇಳು. ಏನ್ ಮೆಸೇಜ್ ಮಾಡಿಸ್ಕೊತಿದ್ಯಾ ಹೇಳು? ಎಣ್ಣೆ ಹಿಂದ್ಗಡೆ ತಲೆಗೆ ಆಗಿಲ್ಲ ನೋಡು, ಬರೀ ನಥಿಂಗ್ ಮಾತ್ರ ಆಗಿರೋದು. ಹಾಕೊಡ್ತೀನಿ, ಅಲ್ಲಿ ಹೇಳ್ಬಿಡು. ಅಲ್ಲಿ ನೋಡಲ್ಲಿ ಎಣ್ಣೆ ಮಸಾಜು. ಮಿಯಮ್ಮ ಅಂತ ಯಾರು ಎಣ್ಣೆ ಹಾಕೊಟ್ಟಿದ್ದು? ಎಣ್ಣೆ ಮಸಾಜ್ ಯಾರು ಮಾಡಿದ್ದು? ಪಪ್ಪಿ ಚೇಮ್.
ಬರ ಪುಟ್ಟ. ಮೊಟ್ಟೆ ಇದೆ ಇದ್ರದ್ದು. ಇದೇನು ಮತ್ತೆ ಇದು ಮೊಟ್ಟೆ ಕೇಳಿಸ್ಬಿಟ್ಟು ಕನ್ಸಿಸ್ಬಿಟ್ಟರು. ಅವಳೇ ಹೊಟ್ಟೆಗೆ ಕಾಲು ಅಂದ್ರೆ ಇದು ಬೋರಲ್ಲಿ ತೆಗಿತಾರಲ್ಲ ಆಗ ತೆಗಿಸ್ಕೊತಾರೆ. ಕೊಲೂರು ನೀನು ಬಿಟ್ಟೇ ಇಲ್ಲಲ್ಲ, ಏನು ಮಾಡೋದು ಕೊಲೂರು. ಬೇರೆ ಬಿಸಿಲಲ್ಲಿ ಕೂಡಿಸ್ಕೊಂಡಿದ್ದೀವಿ. ಎಣ್ಣೆ ಅಲ್ಲೇ ಕರ್ಗೋಗ್ಬೇಕು ತಾನೆ. ಹೋಗಲ್ಲ ಮಗಳೇ ನೀನಲ್ಲಿ. ಅಯ್ಯೋ ಸಿಟ್ರು. ಅತ್ತಲ್ವ ನೀನಲ್ಲಿ ಅಲ್ಲಿ ನೋಡಲ್ಲ, ಅಕ್ಕ ನೋಡಲ್ಲಿ. ನೀನು ನಾನು ಹಂಡ ಪಿಂಡ ಮೂಗು. ಯಾರಲ್ಲಿ ಅಕ್ಷರನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಬಂದರು. ಹಾಗಾಗಿ ನಾನಿಲ್ಲಿ ಕರ್ಬೂಜ, ಬಟರ್ ಫ್ರೂಟ್ ಹಾಗೇನೆ ಬನಾನನ ಹಾಕಿಬಿಟ್ಟು ಸ್ಮೂದಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಬರ್ತೀವಿ ಕಾರು. ಹಾಂ ಬಾಯ್ 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 ಬಾಯ್. ಟೇಕ್ ಕೇರ್. ಟೇಕ್ ಕೇರ್. ಇಲ್ಲಿ ಕಾರಲ್ಲಿ ಹೋಯ್ತಾಳಂತೆ, ಇಲ್ಲಿ ಕಾರು ಅಂತ ಹೇಳ್ತೆ ಅಲ್ವಾ ಅಪ್ಪ. ಕೈ ಕಟ್ಕೊಂಡು ಕೂತಿರೋದು. ಕೈ ಕಟ್ಕೊಂಡೇ ಕೂತದ್ ನೋಡು. ಆ್ಯಸ್ ಯೂಶ್ವಲ್ ಅಕ್ಕಂದ್ರನ್ನೆಲ್ಲರನ್ನೂ ಹಬ್ಬಕ್ಕೆ ಕರೆದಿದ್ರು. ಬಟ್ ಅಕ್ಕ ಬರಲ್ಲ ಅಂತ ಹೇಳಿದರು. ಮತ್ತು ನನಗೆ ಸುಸ್ತಾಗ್ತಿದೆ, ನನಗೆ ಏನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಮ್ಮಂಗೆ ಕೂಡ ಆಗ್ತಿಲ್ಲ ಅಂತ ಹೇಳಿದ್ಮೇಲೆ ಅಕ್ಕ ಓಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದರು. ಅವರೇನೆ ಬಂದುಬಿಟ್ಟು ಒಬ್ಬಟ್ಟೆಲ್ಲ ರೆಡಿ ಮಾಡಿದ್ದು. ನಮ್ಮಲ್ಲಿ ಒಬ್ಬಟ್ಟು ಊಟ ಅಂದರೆ ಒಬ್ಬಟ್ಟು ಊಟನೇ ಹೊಟ್ಟೆ ತುಂಬ ತಿನ್ಕೊತೀವಿ. ಹಾಗಾಗಿ ಹಬ್ಬ ಒಬ್ಬಟ್ಟು ಊಟದಲ್ಲೇ ಮುಗಿದೋಯ್ತು. ಅದಾದಮೇಲೆ ನೆಕ್ಸ್ಟು ಡ್ಯಾಡಿ ಕೆರೆಯಲ್ಲಿ ಎಲ್ಲ ಊರವರೆಲ್ಲ ಸೇರಿ ಹಿಡಿತಾರಲ್ಲ ಆ ಥರ ಫಿಶ್ನ ಹಿಡ್ದಿದ್ರು. ಅದು ಕೂಡ ಹೊಸ್ತಡ್ಕಿಗೆ ಆಗೋಯ್ತು. ಫಿಶ್ ಸಾಂಬಾರು, ಫಿಶ್ ಕಬಾಬ್, ಫಿಶ್ ಫ್ರೈ ಅಂತ ಅಂದ್ಕೊಂಡು ಅದರಲ್ಲೂ ಕೂಡ ವೆರೈಟೀಸ್ನ ಮಾಡಿದ್ವಿ. ಫಿಶ್ಶು ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಬೇಕಾದವ್ರಿಗೂ ಸಹ ಕೊಟ್ಟು ಕಳಿಸಿದ್ರು. ಏನೇ ಹೆವಿ ಫುಡ್ನ ನೋಡಿದ್ರು ಕೂಡ ನನಗೆ ಹೊಟ್ಟೆ ತುಂಬ್ದಂಗೆ ಫೀಲ್ ಆಗಿಬಿಡ್ತಿತ್ತು. ಹಾಗಾಗಿ ಫಸ್ಟ್ ಕಬಾಬ್ನ ತಿನ್ನೋಣ, ಆಮೇಲಿಂದ ಬೇರೆ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಕಬಾಬ್ ಎಲ್ಲ. ಅದಕ್ಕೆ ಗ್ರೀನ್ ಚಟ್ನಿನ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಅಪ್ಪನಪ್ಪ ಅರ್ಧ ಗಂಟೆಯಿಂದ 3 ಜನಕ್ಕೆ ಕಟ್ಕೊಟ್ಟಿದೀಯಾ. ಅಮ್ಮನ ಮನೆಗೆ ಎಲ್ಲರೂ ಬಂದು ಸೇರ್ಕೊಂಡ್ವಿ ಅಂತ ಹೇಳಿದ್ರೇ ಅದು ನೆಕ್ಸ್ಟ್ ಡೇ ಎಳ್ನೀರನ್ನ ಕೆಡ್ಕೊಂಡು ಕುಡಿಯೋದಿರುತ್ತೆ. ಹಾಗೆಯೇ ಇವತ್ತು ಕೂಡ ಎಲ್ಲರೂ ಇದ್ವಲ್ಲ, ಹಾಗಾಗಿ ಹೋಗಿ ಎಳ್ನೀರನ್ನ ಕೆಡ್ಕೊಂಡು ಬಂದರು ತಮ್ಮ ಹಾಗೆ ಭಾವಂದರು. ಅದನ್ನು ಕೂಡ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಅದು ಇದು ಮಾತುಕತೆ ಆಡಿಕೊಂಡು, ಹಾಗೆ ತಮ್ಮನ್ನ ಕೂಡ ರೇಗಿಸ್ಕೊಂಡು ಬೇಗ ಕಡ್ಕೊಡ್ತಾ ಇಲ್ಲ ನೀನು ಅಂತ ಎಲ್ಲ ಹೇಳ್ಕೊಂಡು. ಬೆಳಿಗ್ಗೆ ತಾನೇ ತೋಡ್ತಾ ಇದ್ರಲ್ಲಪ್ಪ, ಇಲ್ಲಿ ಬಂತು ಮಾಸ್ಟರ್ ಪೀಸ್ ಈಗ ಕಿವಿಗಳು. ಆಮೇಲೆ ಅಕ್ಕನ ಮಕ್ಕಳದು ತೊದಲು ಮಾತಿನ ವೀಡಿಯೋಗಳನ್ನ ನೋಡಿಕೊಂಡು ತುಂಬಾ ಖುಷಿ ಪಡ್ತಾ ಇದ್ವಿ. ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅಲ್ವಾ. ಆ ವೀಡಿಯೋಸ್ ಎಲ್ಲ ಇಲ್ಲ ಅಂದಿದ್ರೆ ಈಗ ಮಕ್ಕಳ ರೀತಿ ಇದ್ವು, ಆ ರೀತಿ ಮಾತಾಡ್ತಾ ಇದ್ವು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇದಿಷ್ಟು ನನ್ನ ಈ ಒಂದು ಯುಗಾದಿ ಹಬ್ಬದ ವೀಡಿಯೋ ಆಗಿತ್ತು. ಇವ್ರುಗಳು ಕೂಡ ಹಬ್ಬನ ಮುಗಿಸ್ಕೊಂಡು ಅಕ್ಕ ಭಾವ ಕೂಡ ಹೊರಟರು. ಹಾಗೆಯೇ ಮಂಜು ಕೂಡ ಅವರು ಊರಿಗೆ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹೊರಟರು. ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.